ಸಿಂಪಲ್ ಆಗಿರುವಂತಹ ನನ್ನ ಸ್ಟೈಲ್ ಇದು ಮಟನ್ ಚಾಪ್ಸ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿ. ನಂತರ ಯೂಟ್ಯೂಬಿಗೆ ವಿಡಿಯೋ ಹಾಕ್ತಾ ಇದ್ದೇನೆ, ಇನ್ನು ರೆಗ್ಯುಲರ್ ಆಗಿ ಹಾಕ್ತೇನೆ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಅರ್ಧ ಕೆಜಿ ಆಗುವಷ್ಟು ಮಟನನ್ನು ನೀಟಾಗಿ ತೊಳ್ಕೊಂಡು ಸ್ವಲ್ಪ ಅರಶಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಹಾಗೇನೆ ಬಿಡಬೇಕು. ಅದಾದ ನಂತರ ಚೆನ್ನಾಗಿ ತೊಳ್ಕೊಂಡು ರೆಸಿಪಿಯನ್ನು ಮಾಡಿಕೊಂಡ್ರೆ ಆಯಿತು. ಮೊದಲಿಗೆ ನಾನು ಈ ಮಟನ್ ರೆಸಿಪಿ ಮಾಡಲಿಕ್ಕೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಫ್ರೆಶ್ ಆಗಿ ಜಜ್ಜಿಕೊಂಡಿದ್ದೇನೆ. ಯಾವಾಗಲೂ ಸಹ ನಾವು ಔಟ್ಸೈಡ್ ಅದು ರೆಡಿಮೇಡ್ ತರೋದಕ್ಕಿಂತ ನಮಗೆ ಬೇಕಿದ್ದಾಗ ಮನೆಯಲ್ಲೇ ಫ್ರೆಶ್ ಆಗಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕ್ಲೀನ್ ಮಾಡ್ಕೊಂಡು ಜಜ್ಜಿಕೊಂಡ್ರೆ ತುಂಬ ಒಳ್ಳೆಯದು. ಒಂದು ದೊಡ್ಡ ಗಾತ್ರದ ನೀರುಳ್ಳಿ, ಅದೇ ರೀತಿಯಾಗಿ ಒಂದು 3 ಕಾಯಿ ಮೆಣಸು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆಗೆ ತಗೊಂಡಿದ್ದೇನೆ. ಇವತ್ತು ಇದನ್ನು ಮಟನನ್ನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ಕುಕ್ಕರನ್ನು ಇಟ್ಟು ಗ್ಯಾಸ್ ಆನ್ ಮಾಡಿ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಅದಾದ ನಂತರ ತುಪ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಇದಕ್ಕೆ ಒಗ್ಗರಣೆ ಸೊಪ್ಪು, ಕಾಯಿ ಮೆಣಸು ಮತ್ತು ಜಜ್ಜಿಟ್ಟುಕೊಂಡಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಸ್ವಲ್ಪ ಜಜ್ಜಿ ಹಾಕ್ಕೊಂಡ್ರೆ ಸ್ವಲ್ಪ ಪರಿಮಳ ಜಾಸ್ತಿ ಬರ್ತದೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇದು ಒಳ್ಳೆ ಫ್ರೈ ಆದ ಮೇಲೆ ಇದಕ್ಕೆ ನಾವು ಎಂತ ಹೆಚ್ಚಿಟ್ಕೊಂಡಿದ್ದೇವೆ ನೀರುಳ್ಳಿ, ಅದನ್ನು ಸಹ ಹಾಕ್ಕೊಳ್ಳುವ. ಒಂದು ಸೈಡಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಉಂಟು ಒಳ್ಳೆ ಚೆಂದಾಗಿ. ಒಂದು ಟೊಮೆಟೊವನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಕೆಲವು ಸ್ಪೈಸಸ್ ಉಂಟು. ಇದು ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಅದೇ ರೀತಿಯಾಗಿ ಅರಿಶಿನ ಮತ್ತು ಕೊತ್ತಂಬರಿ ಪೌಡರ್, ಅದೇ ರೀತಿಯಾಗಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಇದೆಲ್ಲವನ್ನು ಸಹ ನಾವು ಹಾಕ್ಕೊಳ್ಬೇಕು. ಸೊ ನಾನಿಲ್ಲಿ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ನಷ್ಟು ಹಾಕ್ತಾ ಇದ್ದೇನೆ. ಆಮೇಲೆ ಜೀರಾ ಒಂದು ಅರ್ಧ ಸ್ಪೂನು, ಅರಿಶಿನ ಹುಡಿ ನಿಮಗೆ ಗೊತ್ತುಂಟು, ಕೊತ್ತಂಬರಿ ಹುಡಿ ಒಂದು ಸ್ಪೂನ್ನಷ್ಟು ಇಷ್ಟು ಹಾಕ್ಕೊಳ್ತಿದ್ದೇನೆ. ಅಂದರೆ ಅರ್ಧ ಕೆಜಿದಷ್ಟೇ ನಾನು ಮಟನ್ ಮಾಡ್ತಾ ಇರೋದಲ್ವ, ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಫ್ರೈ ಆಯಿತು. ಈಗ ಟೊಮೆಟೊ ಹಾಕ್ಕೊಂಡು ಇದಕ್ಕೆ ಅದು ಎಲ್ಲ ಪೌಡರ್ಸ್ಗಳನ್ನು ಸಹ ಹಾಕ್ಕೊಳ್ಬೇಕು. ಮತ್ತು ಟೊಮೆಟೊ ಹಾಕಿದ ಕೂಡಲೇ ಉಪ್ಪು ಹಾಕಿ, ಅದು ಸ್ವಲ್ಪ ಟೊಮೆಟೊ ಬೇಗ ಹದ ಆಗ್ತದೆ, ಸ್ವಲ್ಪ ಬೇಗ ಕರಗ್ತದೆ ಟೊಮೆಟೊ. ಸೊ ಇನ್ನೆಲ್ಲ ಇದಕ್ಕೆ 1 by 1 ಹಾಕ್ಕೊಂಡ್ರೆ ಆಯಿತು ಪೌಡರ್. ಆಮೇಲೆ ಆಗ ಹೇಳಿಲ್ಲ ನಾನು, ಪೆಪ್ಪರ್ ಪುಡಿ ಸಹ ಸ್ವಲ್ಪ ಹಾಕ್ಕೊಳ್ಬೇಕು. ಸೊ ಎಲ್ಲ ಮಸಾಲೆ ಹಾಕಿದ ಮೇಲೆ ಒಂದು ಸರ್ತಿ ಒಂದು 2-3 ನಿಮಿಷ ಹೀಗೆ ಚೆಂದ ಮಾಡಿ ಸ್ವಲ್ಪ ಫ್ರೈ ಮಾಡುವ. ಒಂದು ಅರ್ಧ ಲಿಂಬೆಯನ್ನು ಸಹ ಹಿಂಡಿ ರಸ ಹಾಕ್ಕೊಳ್ಬೇಕು. ಒಳ್ಳೆ ಬೇಯ್ತದೆ ಲಿಂಬೆ ರಸ ಹಾಕಿದರೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಲಿಂಬೆ. ಇದು ಒಳ್ಳೆ ಫ್ರೈ ಆಯಿತು. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತೊಳ್ಕೊಂಡು ಹಾಕಬೇಕು. ಕೊತ್ತಂಬರಿ ಮತ್ತು ಪುದೀನ ಮಟನ್ ಚಿಕನಿಗೆ ಸ್ವಲ್ಪ ಕಂಪಲ್ಸರಿ, ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ಆಗೋದಿಲ್ಲ. ಸೊ ಇದೆಲ್ಲ ಇಷ್ಟು ಹಾಕ್ಕೊಂಡು ಉಪ್ಪೆಲ್ಲ ಹಾಕಿ ಆಗಿದೆ ಆಲ್ರೆಡಿ. ಇನ್ನು ನಾವು ಕ್ಲೀನ್ ಮಾಡಿಟ್ಟುಕೊಂಡಂತಹ ಮಟನನ್ನು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಅದಾದ ನಂತರ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಿ ಒಂದು 4 ವಿಸಿಲ್ ತೆಗಿತಾ ಇದ್ದೇನೆ. ಸೀಟಿ ಡಿಪೆಂಡ್ ಆಗ್ತದೆ. ಕೆಲವು ಮಾಂಸ ತುಂಬ ಎಳತಿರ್ತದೆ, ಅದಕ್ಕೆ ಜಾಸ್ತಿ ಬೇಕಾಗೋದಿಲ್ಲ. ಕೆಲವು ತುಂಬ ಬೆಳೆದಿರ್ತದೆ, ಸೊ ಅದು ನಿಮಗೆ ಗೊತ್ತಾಗ್ತದೆ ಮಾಡುವಾಗ. ಸೊ ನಾನಿಲ್ಲಿ ಒಂದು 4 ಸೀಟಿ ತೆಗಿತಾ ಇದ್ದೇನೆ, ಜಾಸ್ತಿ ಇಲ್ಲ. ಸ್ವಲ್ಪವೇ ನೀರು ಹಾಕ್ಕೊಂಡೆ ಮುಚ್ಚಿ ವಿಸಿಲ್ ತೆಗೆದ್ರೆ ಆಯಿತು. ಇದರಲ್ಲಿ ಇದನ್ನು ಬೇಯಲಿಕ್ಕಿಟ್ಟೆ. ಇದಕ್ಕೆ ಬೇಕಾಗುವಂಥ ಮಸಾಲೆ ಮಾಡಿಕೊಡುವ. ಮಸಾಲೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ, ಕಾಯಿ ಮೆಣಸು, ಒಂದು ನೀರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಎಳ್ಳು, ಬಡೆ ಸೊಪ್ಪು, ಕ್ಯಾಶು, ಕರಿಮೆಣಸು, ಕೆತ್ತೆ, ಲವಂಗ, ಇದಿಷ್ಟು ಸ್ವಲ್ಪ ಸ್ವಲ್ಪ ತಗೊಂಡಿದ್ದೇನೆ. ನೋಡ್ಬೋದು ನೀವು, ಅರ್ಧ ಕೆಜಿಗೆ ಎಷ್ಟು ಬೇಕೋ ಅಷ್ಟು ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾವೀಗ ಒಂದು ಸ್ವಲ್ಪ ಇದೆಲ್ಲ ಒಂದು ಸಲ ರೋಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಒಂದು ಬಾಣಲಿಗೆ ಗ್ಯಾಸ್ ಆನ್ ಮಾಡಿ ನಾನು ಕ್ಯಾಶು, ಬಡೆ ಸೊಪ್ಪು ಮತ್ತು ಕೆತ್ತೆ, ಲವಂಗ, ಒಳ್ಳೆ ಮೆಣಸು ಇದೆಲ್ಲ ಹಾಕ್ಕೊಂಡೆ. ಸ್ವಲ್ಪ ಕೊತ್ತಂಬರಿ ಬೀಜ ಸಹ ಆ್ಯಡ್ ಮಾಡಿದ್ವಿ. ಇದನ್ನು ನಾವು ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡಿಕೊಡುವ. ಸ್ವಲ್ಪ ಫ್ರೈ ಆಗಬೇಕಿದ್ದು. ಎಳ್ಳುವನ್ನು ಲಾಸ್ಟ್ ಆಫ್ ಮಾಡುವ ಹೊತ್ತಿಗೆ ಹಾಕಿದರೆ ಸಾಕು. ಯಾಕೆ ಹೇಳಿದರೆ ಅದು ಜಾಸ್ತಿ ಫ್ರೈ ಆದರೆ ಕಹಿ ಬರ್ತದೆ. ಸೊ ಹಾಗಾಗಿ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳುವ. ಮೊದಲಿಗೆ ಇದೆಲ್ಲವನ್ನು ಸಹ ಹಾಕ್ಕೊಂಡು ಚೆಂದ ಮಾಡಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಿಡುವ. ಆಲ್ಮೋಸ್ಟ್ ಇದು ಡ್ರೈ ಫ್ರೈ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಎಳ್ಳು ಸಹ ಹಾಕೊಂಡಾಗಿದೆ. ಇದನ್ನೆಲ್ಲ ಮಿಕ್ಸ್ಚರ್ ಜಾರಿಗೆ ಹಾಕ್ಕೊಂಡೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ನಮಗೆ ಫ್ರೈ ಮಾಡಬೇಕಂತಿಲ್ಲ, ಸೊ ಅದನ್ನು ಹಾಗೆಯೇ ಹಸಿಯಾಗಿ ಹಾಕ್ಕೊಳ್ಬೇಕು. ಒಂದು ಬಾಣಲಿಗೆ, ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದನ್ನು ಒಂದು ಸ್ವಲ್ಪ ನಾವು ಚೆಂದ ಫ್ರೈ ಮಾಡುವ, ಹಸಿ ಮುರಿ ಹೋಗುವವರೆಗೆ. ಅದಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಪೇಸ್ಟ್ ಮಾಡುವ. ಸಣ್ಣ ಹಾಕಿ ರೆಡಿಯಾಗಿದೆ. ಇದನ್ನು ಪೇಸ್ಟ್ ಮಾಡಿಕೊಳ್ಳುವ. ತಣ್ಣಗಾದ್ಮೇಲೆ ಹಾಕ್ಕೊಂಡದ್ದು. ಸೊ ಇದನ್ನು ನಾನೀಗ ಕಡಿತೇನೆ. ರುಬ್ಬಬೇಕು. ಈಗ ರೆಡಿಯಾಗಿದೆ. ಸ್ವಲ್ಪ ಏರ್ ಉಂಟು, ಅದು ಹೋದ ಕೂಡಲೇ ಹಾಕಿ ಇಟ್ಟರೆ ಸೂಪರ್ ಆಗಿರುವಂಥ ಮಟನ್ ಕರಿ ರೆಡಿ ಆಗ್ತದೆ. ಸೊ ಮಸಾಲೆ ಎಲ್ಲ ಹಾಕ್ಕೊಳ್ಳುವ.
ಸ್ವಲ್ಪ ನೀರು ಹಾಕಿ ಮಿಕ್ಸಿಯನ್ನು ತೊಳೆದು ಆ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಚಾಪ್ಸ್, ಮಟನ್ ಚಾಪ್ಸ್. ಮಸಾಲೆ ಎಲ್ಲ ಹಾಕಿ ಆದ ಮೇಲೆ ನಾನು ಪುನೊಂದು ಸತಿ ಕುಕ್ಕರ್ದು ಬಾಯಿ ಮುಚ್ಚಿ ಒಂದು ವಿಸಿಲ್ ತೆಗೆದಿದ್ದೆ. ಅದು ಆದ ನಂತರ ನೋಡ್ಬೋದು ಈ ರೀತಿಯಾಗಿ ರೆಡಿಯಾಗಿದೆ. ಸಿಂಪಲಾಗಿ ಉಂಟು. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ, ಆಮೇಲೆ ನೀವು ಈ ರೆಸಿಪಿಯನ್ನು ಮತ್ತೊಂದು ಸತಿ ಮಾಡ್ತೀರಾ, ಅಷ್ಟು ರುಚಿಯಾಗಿರ್ತದೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.